ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಅಮೃತ ಶ್ರೀಕಂಠ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಸುದ್ದಿ ಅಂದ್ರೆ ಡಾಕ್ಟರ್ ತನ್ನ ಪತ್ನಿಯನ್ನ ಕೊಲೆ ಮಾಡಿದಂತಹ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೃತಿಕಾ ರೆಡ್ಡಿ ಅವರ ಒಂದಷ್ಟು ವಸ್ತುಗಳನ್ನ ಜೊತೆಗೆ ಮಹೇಂದ್ರ ರೆಡ್ಡಿ ಅವರ ಒಂದಷ್ಟು ವಸ್ತುಗಳನ್ನ ಪೊಲೀಸರು ಸೀಸ್ ಮಾಡಿದ್ರು. ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದು ಅಪ್ಡೇಟ್ಸ್ ಹೊರಬಿದ್ದಿದೆ. ಸಾವಿನ ಕೆಲವೇ ನಿಮಿಷಗಳಿಗೂ ಮುನ್ನ ಪತಿಗೆ ಕೃತಿಕಾ ರೆಡ್ಡಿ ಮೆಸೇಜ್ಗಳನ್ನ ಮಾಡಿದ್ರು. ಆ ಸಂದೇಶದಲ್ಲಿ ಹಾಗಾದ್ರೆ ಏನಿತ್ತು? ಏಪ್ರಿಲ್ 23ರಂದು ಕೃತಿಕಾ ರೆಡ್ಡಿ ಪತಿ ಮಹೇಂದ್ರಗೆ ಮಾಡಿದಂತಹ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸಿದ್ರು. ಗಂಡನನ್ನ ಸಂಪೂರ್ಣವಾಗಿ ನಂಬಿದ್ರು ಕೃತಿಕಾ. ಆದ್ರೆ ಈ ಕಿಲ್ಲರ್ ಡಾಕ್ಟರ್ ಆಕೆಗೆ ಅದೆಂಥ ಮೋಸ ಮಾಡಿಬಿಟ್ಟ ಅನ್ನೋದು ಇದೀಗ ಜಗತ್ತಿಗೆ ಗೊತ್ತಾಗಿದೆ. ನೂರಾರು ಕನಸುಗಳನ್ನ ಹೊತ್ತು ಮದುವೆಯಾದ ಡಾಕ್ಟರ್ ಕೃತಿಕಾ ರೆಡ್ಡಿಗೆ ತನ್ನ ಗಂಡನೇ ತನಗೆ ಯಮಲೋಕದ ದಾರಿ ತೋರಿಸ್ತಾನೆ ಅನ್ನೋ ಸಣ್ಣ ಅನುಮಾನ ಕೂಡ ಆಕೆಗೆ ಎಂದಿಗೂ ಮೂಡಿರಲಿಲ್ಲ. ಮುಗ್ಧ ಮನಸ್ಸಿಗೆ ಪ್ರೀತಿಯಲ್ಲೇ ವಂಚಿಸಿದ ಪಾಪಿ ಗಂಡ ಡಾಕ್ಟರ್ ಮಹೇಂದ್ರ ರೆಡ್ಡಿ ಆಕೆಯನ್ನ ಇಂಜೆಕ್ಷನ್ ಕೊಟ್ಟು ಕೊಂದಿದ್ದಾನೆ ಎನ್ನುವ ವಿಚಾರ ತನಿಖೆಯಿಂದ ಬಯಲಾಗಿದೆ. ಇನ್ನು ಪೊಲೀಸರ ವಿಚಾರಣೆ ವೇಳೆ ಅನೇಕ ರಹಸ್ಯಗಳು ಕೂಡ ಬದಲಾಗಿದೆ. ನೋಡಿ, ಕೃತಿಕಾ ಮಾಡಿದ ಕೊನೆಯ ಮೆಸೇಜ್ನಲ್ಲಿ ಹಾಗಾದ್ರೆ ಏನಿತ್ತು ಅಂತ ನೋಡೋದಾದ್ರೆ, ಇನ್ನು ನಿನ್ನೆ ಗುಂಜೂರಿನ ಮಹೇಂದ್ರ ರೆಡ್ಡಿ ನಿವಾಸದಲ್ಲಿ 3 ತಾಸುಗಳ ಕಾಲ ಮಹಜರು ಮಾಡಿದ ಪೊಲೀಸರು ಕೃತಿಕಾ ರೆಡ್ಡಿ ಮೆಡಿಕಲ್ ಸರ್ಟಿಫಿಕೇಟ್, ಕೃತಿಕಾ ರೆಡ್ಡಿ ಮೊಬೈಲ್, ಐಪ್ಯಾಡ್ ಹಾಗೂ ಮಹೇಂದ್ರ ರೆಡ್ಡಿಯ ಮೊಬೈಲ್, ಲ್ಯಾಪ್ಟಾಪ್ ಅನ್ನ ಸೀಸ್ ಮಾಡಿದ್ರು. ಈ ವೇಳೆ ಅನೇಕ ರಹಸ್ಯಗಳು ಬಯಲಾಗಿದೆ. ಸಾವಿಗೂ ಕೆಲವೇ ನಿಮಿಷಗಳ ಮುನ್ನ ಪತಿ ಮಹೇಂದ್ರಗೆ ಕೃತಿಕಾ ರೆಡ್ಡಿ ಮೆಸೇಜ್ ಅನ್ನ ಮಾಡಿದ್ರು ಎನ್ನಲಾಗಿದೆ. ಏಪ್ರಿಲ್ 23ರಂದು ಕೃತಿಕಾ ರೆಡ್ಡಿ ಪತಿ ಮಹೇಂದ್ರಗೆ ಮಾಡಿದ ವಾಟ್ಸ್ಆಪ್ ಮೂಲಕ ಸಂದೇಶವನ್ನ ಕಳಿಸಿದ್ರು. ಗಂಡನನ್ನ ಸಂಪೂರ್ಣವಾಗಿ ನಂಬಿದ್ರು ಕೃತಿಕಾ. ಆದ್ರೆ ಈ ಕಿಲ್ಲರ್ ಡಾಕ್ಟರ್ ಆಕೆಯ ಪಾಲಿಗೆ ಯಮನಾಗ್ಬಿಟ್ಟಿದ್ದ. ಇನ್ನು ಏಪ್ರಿಲ್ 21ರಿಂದ 23ರವರೆಗೂ 3 ದಿನಗಳ ಕಾಲ ಕೃತಿಕಾ ಕಾಲಿಗೆ ಡ್ರಿಪ್ಸ್ ಹಾಕಿ ಮಹೇಂದ್ರ ರೆಡ್ಡಿ ಇಂಜೆಕ್ಷನ್ ಮಾಡಿದ್ದ. ಅಲ್ಲದೆ 3 ದಿನಗಳ ಕಾಲ ಕಾಲಿನ ನರಕ್ಕೆ ಹಾಕಿದಂತಹ ಡ್ರಿಪ್ ಅನ್ನ ತೆಗೆಯದೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದ. ಡ್ರಿಪ್ಸ್ ಹಾಕಿದ್ದ ನೋವನ್ನ ತಡೆಯಲಾರದೆ ಪತಿ ಮಹೇಂದ್ರ ರೆಡ್ಡಿಗೆ ಕೃತಿಕಾ ವಾಟ್ಸಪ್ ಮೆಸೇಜ್ ಮಾಡಿದ್ರಂತೆ. ನನ್ನ ಕೈಲಿ ನೋವನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ, ನಾನು ಡ್ರಿಪ್ಸ್ನ ರಿಮೂವ್ ಮಾಡ್ತೀನಿ, ತುಂಬಾ ನೋವಾಗ್ತಾ ಇದೆ ಅಂತ ಕೃತಿಕಾ ರೆಡ್ಡಿ ಪತಿ ಮಹೇಂದ್ರ ರೆಡ್ಡಿಗೆ ಮೆಸೇಜ್ ಅನ್ನ ಮಾಡಿದ್ಲಂತೆ. ಇದಕ್ಕೆ ಮಹೇಂದ್ರ ಇದೊಂದು ಡ್ರಿಪ್ಸ್ ಹೋಗ್ಲಿ, ಇವತ್ತೇ ಡ್ರಿಪ್ಸ್ ತೆಗಿತೀನಿ, ಈ ರೀತಿ ನೋವು ಇನ್ಯಾವತ್ತು ಬರೋದಿಲ್ಲ, ಹಾಗೆ ಮಾಡ್ತೀನಿ ಎಂದಿದ್ನಂತೆ. ಇಬ್ಬರ ಫೋನನ್ನ ವಶಕ್ಕೆ ಪಡೆದುಕೊಂಡಂತಹ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಮುಂದುವರಿಸ್ತಾ ಇದ್ದಾರೆ. ವಿಕ್ಟೋರಿಯಾದಲ್ಲೇ ವೈದ್ಯನಾಗಿದ್ದ ಮಹೇಂದ್ರ ರೆಡ್ಡಿ ಓವರ್ ಡೋಸ್ ಅನಸ್ತೇಶಿಯವನ್ನ ಕೊಟ್ಟು ಪತ್ನಿಯನ್ನ ಕೊಲೆ ಮಾಡಿದ್ದಾನೆ. ಇನ್ನು ಪತ್ನಿಗೆ ಅನಾರೋಗ್ಯ ಕಾಡಿದ್ರಿಂದ ಕೊಲೆ ಮಾಡಿದ್ದಾನೆ ಮಹೇಂದ್ರ ಎನ್ನುವಂತಹ ವಿಚಾರ ಇದೀಗ ಗೊತ್ತಾಗ್ತಾ ಇದೆ. ಆದ್ರೆ ತನಿಖೆಯ ನಂತರ ಮತ್ತಷ್ಟು ಸುದ್ದಿ ಹೊರಬರಬೇಕಿದೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ದು, ಬೇಗ ನಮ್ದು.